ಹಲೋ ಫ್ರೆಂಡ್ಸ್, ಟ್ರಾವೆಲ್ ಅಲಾಂಗ್ ವಿತ್ ಅಸ್ ವಿಡಿಯೋಗೆ ನಿಮ್ಮ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನೋಡೋದೇನೆಂದರೆ ಆಲೂಗೆಡ್ಡೆ ಸ್ಪೆಷಲ್. ಆಲೂಗೆಡ್ಡೆನಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನೋಡೋಣ. ಆಲೂಗೆಡ್ಡೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಚಿಕ್ಕ ಹುಡುಗರಿಂದ ದೊಡ್ಡ ಮುದುಕರವರೆಗೂ ಎಲ್ಲರಿಗೂ ಇಷ್ಟ. ಆಲೂಗೆಡ್ಡೆ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಆಲೂಗೆಡ್ಡೆನಲ್ಲಿ ಏನೇನೆಲ್ಲ ಮಾಡ್ಬೋದು, ಆಲೂಗೆಡ್ಡೆ ಎಷ್ಟು ಉಪಯೋಗ ಅಂತ ನೋಡಿದ್ರೆ ಮಸಾಲೆ ದೋಸೆ, ಪಾನಿಪೂರಿ, ಆಲೂ ಸಮೋಸ, ಆಲೂ ಬೋಂಡ, ಫಿಂಗರ್ ಚಿಪ್ಸು, ಆಲೂ ಮಟರ್ ಸಬ್ಜಿ, ಸಿಕ್ಕಾಬಟ್ಟೆ ಐಟಮು. ಆ ಕಡೆ ಹೋದರೆ ವಡಾಪಾವು, ಈ ಕಡೆ ಬಂದರೆ ಪಾನಿಪುರಿ. ಎಲ್ಲೋದ್ರೂ ಈ ಆಲೂ ಅನ್ನೋದೇನಿದೆ ಅದು ಸಿಕ್ಕಾಪಟ್ಟೆ ಫೇಮಸ್ಸು ಫ್ರೆಂಡ್ಸ್. ಏನಂದರೆ ನನಗೂ ಆಲೂಗೆಡ್ಡೆ ಅಂದರೆ ತುಂಬಾ ಇಷ್ಟ. ನನ್ನ ತಂದೆಗೂ ಆಲೂಗೆಡ್ಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆಲೂಗೆಡ್ಡೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ವಯಸ್ಸಿನವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಪದಾರ್ಥ ಅಂದರೆ ಅದು ಆಲೂ. ಆಲೂ ಸಬ್ಜಿ ಇರ್ಬೋದು. ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಆಲೂಗೆಡ್ಡೆ ಯೂಸ್ ಮಾಡ್ತಾರೆ. ಅದೇ ರೀತಿ ನೀವು ನಾರ್ತ್ಗೆ ಹೋದರೆ ಅವರು ಆಲೂ ಸಬ್ಜಿ, ವಡಾಪಾವು, ಆಲೂ ಮಟರ್ ಮಸಾಲ ಈ ರೀತಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಎಲ್ಲೋದ್ರೂ ಕೂಡ ನಿಮಗೆ ಅಂದರೆ ಅದು ನಾರ್ತ್ ಇಂಡಿಯನ್ ಡಿಶ್ ಇರ್ಬೋದು ಅಥವಾ ಸೌತ್ ಇಂಡಿಯನ್ ಡಿಶ್ ಇರ್ಬೋದು ಅಥವಾ ಫಾರಿನ್ ಡಿಶ್ಶೇ ಇರ್ಬೋದು. ನೀವು ಫಾರಿನ್ ಐಟಮ್ಸ್ಗಳನ್ನು ನೋಡಿದ್ರೂ ಕೂಡ ಅಲ್ಲೂ ಕೂಡ ಫಿಂಗರ್ ಚಿಪ್ಸು ಈ ರೀತಿ ಸಾಕಷ್ಟು ಐಟಮ್ಗಳನ್ನು ಮಾಡ್ತಾರೆ. ಸೊ ಎಲ್ಲ ಕಡೆನೂ ಕೂಡ ಈ ಆಲೂ ಯೂಸ್ ಆಗುತ್ತೆ. ಎಲ್ಲ ಸಾಕಷ್ಟು ಕಂಟ್ರಿಗಳಲ್ಲಿ ಅತಿ ಹೆಚ್ಚು ಉಪಯೋಗ ಆಗುವಂಥ ಒಂದು ತರಕಾರಿ ಯಾವುದು ಅಂತ ನೋಡಿದ್ರೆ ಅದು ಆಲೂಗೆಡ್ಡೆ. ಅಷ್ಟೇ ಅಲ್ಲ, ಇನ್ನೊಂದು ಸ್ಪೆಷಲ್ ಏನಂದರೆ ಈ ಆಲೂಗೆಡ್ಡೆ ಇದೆಯಲ್ಲ, ಇದು ಅಷ್ಟು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಈಸಿಯಾಗಿ ಸ್ಟೋರ್ ಮಾಡ್ಕೊಬೋದು. ಒಂದ್ಸಲ 10 kg ತಂದು ಇಟ್ಕೊಂಡ್ರೂ ಕೂಡ ಅದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ಈ ಆನಿಯನ್ ಏನಿದೆ ಮತ್ತು ಆಲೂಗೆಡ್ಡೆ ಏನಿದೆ ಇದು ನಾವು 5 kg 10 kg ತಂದು ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ. ಹಾಗಾಗಿ ಈ ಎರಡು ಸಾಕಷ್ಟು ತುಂಬಾ ಫೇಮಸ್ ಅಂತ ಅಂದ್ಕೊಳ್ತೀನಿ. ನನಗೂ ಕೂಡ ಆಲೂಗೆಡ್ಡೆ ಅಂದರೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಆಲೂಗೆಡ್ಡೆ ಡಿಶ್ ಅಂತಂದರೆ ಅದು ಪೂರಿ ಮಸಾಲ ಮತ್ತು ಮಸಾಲೆ ದೋಸೆ. ಸೊ ಮಸಾಲೆ ದೋಸೆನಲ್ಲೂ ಕೂಡ ಸಿಕ್ಕಾಪಟ್ಟೆ ಆಲೂ ಒಳಗಡೆ ಅದ್ರ ಟೇಸ್ಟೇ ಬೇರೆ. ಆ ಮಸಾಲೆ ದೋಸೆ ತಿನ್ನೋ ಆ ಟೇಸ್ಟ್ ಇದೆಯಲ್ಲ ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಆ ಸೂಪರ್ಬ್ ಮಸಾಲೆ ದೋಸೆ ತಿನ್ನೋದಕ್ಕೆ ಅಂತಲೇ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ದಾವಣಗೆರೆ ಮಸಾಲೆ ದೋಸೆ ತಿಂದರೆ ಆ ಸಿಗೋ ತೃಪ್ತಿ ಇದೆಯಲ್ಲ ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ನಿಮಗೆ ಆಲೂಗೆಡ್ಡೆನಲ್ಲಿ ಏನು ಫೇಮಸ್ಸು, ಏನು ಇಷ್ಟ, ಸೊ ನಿಮ್ಮ ಫೇವ್ರೆಟ್ ಆಲೂ ಡಿಶ್ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.